ಮಯೂರಿ, ಈಗ ನಾವಿಬ್ರು ಜೊತೆಲಿ ಹೋದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ನೀನ್ ಮೊದಲು ಹೋಗು, ಇನ್ ಸ್ವಲ್ಪ ಹೊತ್ತು ಬಿಟ್ಟು ನಾನು ಬರ್ತೀನಿ. ಯಾಕಂದ್ರೆ ರಾಜೇಶ್ವರಿ ಆಗ್ಲೇ ಫೋನ್ ಮಾಡಿದ್ಲು, ನಾನು ರಿಸೀವ್ ಮಾಡ್ಲಿಲ್ಲ. ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಈಗ ನಾವಿಬ್ರು ಒಟ್ಟಿಗೆ ಹೋದ್ರೆ ನನ್ನ ಮೇಲಿರೋ ಕೋಪನ ನಿನ್ ಮೇಲೆ ತೀರ್ಸ್ಕೊತಾಳೆ. ಯಜಮಾನ್ರೆ, ಒಂದ್ ಕೆಲ್ಸ ಮಾಡೋಣ. ಮೊದ್ಲು ನೀವ್ ಹೋಗಿ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾನ್ ಬರ್ತೀನಿ. ನೀವ್ ಮೊದ್ಲು ಹೋದ್ರೆ ಅವ್ರಿಗೆ ಹೇಗೋ ಸಮಾಧಾನ ಮಾಡ್ಬೋದಲ್ವಾ? ನಾನು ಏನೇ ಸಮಾಧಾನ ಮಾಡಿದ್ರು ನೀನ್ ಬಂದ್ಮೇಲೆ ಅವಳು ಕೋಪ ಮಾಡ್ಕೊಂಡೇ ಮಾಡ್ಕೋತಾಳೆ. ಅದಕ್ಕೆ ನೀನ್ ಹೋಗಿ ಅವಳನ್ನ ಸಂಭಾಳಿಸ್ತಾ ಇರು, ನಾನು ಆಮೇಲೆ ಬರ್ತೀನಿ. ಸರಿ ಯಜಮಾನ್ರೆ. ನನ್ನ ಮಗನ್ ಬದುಕು ಸರಿ ಮಾಡೋಕೆ ನಾವು ಕದ್ದು ಮುಚ್ಚಿ ಓಡಾಡ್ಬೇಕು. ಇದಕ್ಕೆಲ್ಲ ನೀನ್ ಯಾವಾಗ ಅಂತ್ಯ ಕೊಡ್ತೀಯಪ್ಪ? ಅಕ್ಕ, ಅಮ್ಮ ಹೇಳ್ದಂಗೆನೆ ಅವ್ರ 3 ಜನ ಏನೋ ಮಾಡಕ್ಕೆ ಅಂತಾನೆ ಹೊರಗಡೆ ಹೋಗಿದಾರ ಅಂತ. ಹಾಗೇನಾದ್ರೂ ಇದ್ದಿದ್ರೆ ಡ್ಯಾಡ್ ಅದನ್ನ ನಮ್ ಜೊತೆ ಶೇರ್ ಮಾಡ್ಕೋತಿದ್ರು ತಾನೆ. ಹಾಗಂತ ಅಪ್ಪ ನಮ್ಮಕ್ ಆಗೋದಿಲ್ಲ ಕಣೆ. ಕಳ್ದ ಸಲ ನಮಗೆ ಲಗ್ನ ಪತ್ರಿಕೆ ಸಿಕ್ತು ಅಂತ ವಿಷಯ ಹೇಳಿದ್ರು ಹೊರತು, ಇಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ವಿಷಯ ಎಲ್ಲ ಹೇಳ್ತಿದ್ರು ಹೇಳು. ಅದಕ್ಕೆ ಹೇಳ್ತಾ ಇರೋದು, ಈ ಸಲ ಏನೋ ಮಾಡಕ್ಕೆ ಅಂತಾನೆ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನಿಸ್ತಿದೆ. ಹಾಗೆಲ್ಲ ಮಾಡೋದಕ್ಕೆ ಮಯೂರಿ ಒಪ್ಕೋಬೇಕಲ್ಲ. ರಿಜಿಸ್ಟ್ರೇಷನ್ ದಿನ ಏನಾಯ್ತು ಅಂತ ಗೊತ್ತಲ್ವಾ? ಡ್ಯಾಡ್ ನಮ್ಮನ್ನ ಯಾಮಾರಿಸ್ಬೋದು, ಆದ್ರೆ ಮಯೂರಿನ ಯಾಮಾರ್ಸಕ್ಕಾಗಲ್ಲ. ಆದ್ರೆ ನಿನ್ನ ಅನುಮಾನನೂ ಸರಿ ಇದೆ. ಮನೆಗೆ ಬರ್ತಾರಲ್ಲ, ಗೊತ್ತಾಗತ್ತೆ. ಮಯೂರಿ, ಮಯೂರಿ ಬಾಯಲ್ಲಿ. ಮೇಡಮ್ ಅವರೇ, ಹೋಗಿದ್ ಕೆಲ್ಸ ಎಲ್ಲ ಚೆನ್ನಾಗಾಯ್ತಾ? ಮೇಡಮ್ ಅವರೇ, ಏನ್ ಹೇಳ್ತಾ ಇದ್ದೀರಾ? ಎಲ್ಲಾದ್ರೂ ಹೋಗೋದಕ್ಕಿಂತ ಮುಂಚೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳೋದು, ಹೋಗಿ ಬಂದ್ಮೇಲೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳೋದು, ಎರಡೂ ತಪ್ಪು ಅನ್ನೋದು ನಿನ್ನ ವಿಷಯದಲ್ಲಿ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ಅದಕ್ಕೆ ಹೋಗಿದ್ ಕೆಲ್ಸ ಚೆನ್ನಾಗಾಯ್ತಾ ಅಂತ ಕೇಳಿದ್ದು. ಮೇಡಮ್ ಅವರೇ, ನೀವ್ ಅನ್ಕೊಂಡ ಹಾಗೆ ನಾನು ಎಲ್ಲಿಗೂ ಹೋಗೇ ಇಲ್ಲ ಮೇಡಮ್ ಅವರೇ. ನೀನೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೆ ಅಂದ್ರೆ ನಾವು ನಂಬಿಡ್ಬೇಕಾ? ಇನ್ನು ಎಷ್ಟು ದಿವಸ ಕಣ್ಣ ಮುಚ್ಚಲಾಟ ಆಡ್ತೀಯ? ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಕೋಪಕ್ಕೆ ಬಲಿ ಆಗ್ತೀಯ. ಯಾಕೆ ಮಯೂರಿ, ಮಾಮ್ ಕೇಳಿದ್ದು ಕೇಳಿಸ್ತಿರೋ ಅಷ್ಟು ಕಿವಿಡಿ ಆಗ್ಬಿಟ್ಯಾ? ಅವ್ರು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇದ್ದಾರೆ ತಾನೆ, ಉತ್ತರ ಕೊಡು. ಹೇಳು ಮಯೂರಿ, ಎಲ್ಲಿಗೆ ಹೋಗಿದ್ದೆ? ಅದು ವಿಜಯಕ್ಕನ್ ಮನೆಗೆ ಹೋಗಿದ್ದೆ ಮೇಡಮ್ ಅವರೇ. ಕೇಳಿದಕ್ಕೇನೋ ಉತ್ತರ ಕೊಡ್ಬೇಕು ಅಂತ ವಿಜಯ ಅಕ್ಕನ ಮನೆಗೆ ಹೋಗಿದ್ದೆ ಅಂತ ಹೇಳ್ತಿದ್ಯಾ?
ಇಲ್ಲ ಇಲ್ಲ ನಿಜವಾಗ್ಲೂ ನಾನು ವಿಜಯಕ್ಕನ್ ಮನೆಗೆ ಹೋಗಿದ್ದಿದ್ದು.